ಆರ್ಸಿಬಿ ತಂಡದ ಆಟಗಾರ ರೊಮಾರಿಯೋ ಶೆಫರ್ಡ್ ಇದೀಗ ಭಾರೀ ಚರ್ಚೆಯಲ್ಲಿದ್ದಾರೆ. ಮುಂಬೈ ವಿರುದ್ಧದ ಪಂದ್ಯದಲ್ಲಿ ಶೆಫರ್ಡ್ ಕೇವಲ 11 ಬಾಲ್ಗಳಲ್ಲಿ 4 ರನ್ ಮಾತ್ರ ಗಳಿಸಿದ್ದರು. ಈ ಪ್ರದರ್ಶನದ ನಂತರ ಕೆಲ ಆರ್ಸಿಬಿ ಅಭಿಮಾನಿಗಳು ಸಾಮಾಜಿಕ ಜಾಲತಾಣಗಳಲ್ಲಿ ಟ್ರೋಲ್ ಆರಂಭಿಸಿದ್ದಾರೆ. ಅದರಲ್ಲೂ ಇನ್ಸ್ಟಾಗ್ರಾಂ ಕಾಮೆಂಟ್ ಸೆಕ್ಷನ್ನಲ್ಲಿ ನೆಗೆಟಿವ್ ಪ್ರತಿಕ್ರಿಯೆಗಳು ಹೆಚ್ಚಾಗಿವೆ. ಕೆಲವರು ಆತನನ್ನು ಮುಂದಿನ ಪಂದ್ಯದಲ್ಲಿ ಆಡಿಸಬೇಡಿ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ. ಇನ್ನೂ ಕೆಲವರು ಒಂದು ಪಂದ್ಯದಿಂದ ಆಟಗಾರನನ್ನು ತೀರ್ಮಾನಿಸಬೇಡಿ ಎಂದು ಬೆಂಬಲ ನೀಡುತ್ತಿದ್ದಾರೆ. ಈ ನಡುವೆ ವಿರಾಟ್ ಕೊಹ್ಲಿ ನೀಡಿದ ಪ್ರತಿಕ್ರಿಯೆ ಇದೀಗ ವೈರಲ್ ಆಗುತ್ತಿದೆ. ಶೆಫರ್ಡ್ ಬಗ್ಗೆ ಮಾತನಾಡಿದ ಕೊಹ್ಲಿ, ಅವನು ಚೆನ್ನಾಗಿ ಬೌಲಿಂಗ್ ಮಾಡಿದ ಎಂದು ಹೇಳಿದ್ದಾರೆ. ಈ ಮಾತು ಈಗ ಆರ್ಸಿಬಿ ಅಭಿಮಾನಿಗಳಲ್ಲಿ ಹೊಸ ಚರ್ಚೆಗೆ ಕಾರಣವಾಗಿದೆ. ಕಳೆದ ವರ್ಷದ ಐಪಿಎಲ್ ಟ್ರೋಫಿ ಗೆಲುವಿನಲ್ಲಿ ಶೆಫರ್ಡ್ ಪ್ರಮುಖ ಪಾತ್ರ ವಹಿಸಿದ್ದರು ಎಂದು ಹಲವರು ನೆನಪಿಸಿದ್ದಾರೆ. ಮುಖ್ಯ ಪಂದ್ಯಗಳಲ್ಲಿ ಅವನು ನೀಡಿದ ಸ್ಫೋಟಕ ಬ್ಯಾಟಿಂಗ್ ಇನ್ನೂ ಅಭಿಮಾನಿಗಳ ಮನಸ್ಸಿನಲ್ಲಿ ಇದೆ. ಡೆತ್ ಓವರ್ಗಳಲ್ಲಿ ಅವನ ಬೌಲಿಂಗ್ ಕೂಡ ಆರ್ಸಿಬಿಗೆ ಹಲವು ಬಾರಿ ನೆರವಾಗಿದೆ. ಆದ್ದರಿಂದಲೇ ಶೆಫರ್ಡ್ಗೆ ಇನ್ನೊಂದು ಅವಕಾಶ ಕೊಡಬೇಕು ಎಂದು ಫ್ಯಾನ್ಸ್ ಹೇಳುತ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಇನ್ನೊಂದು ವಿಷಯವೂ ವೈರಲ್ ಆಗುತ್ತಿದೆ. ಅವನಿಗೆ ಬೇಬಿ ಫೇಸ್ ಇದೆ, ತುಂಬಾ ನಿರಪರಾಧಿಯಾಗಿ ಕಾಣ್ತಾನೆ ಎಂದು ಅಭಿಮಾನಿಗಳು ಕಾಮೆಂಟ್ ಮಾಡುತ್ತಿದ್ದಾರೆ. ಟ್ರೋಲ್ ಆಗುತ್ತಿದ್ದರೂ ಶೆಫರ್ಡ್ ಮುಖದಲ್ಲಿ ನಗು ಕಡಿಮೆಯಾಗಿಲ್ಲ ಎಂದು ಹಲವರು ಹೇಳಿದ್ದಾರೆ. ಒಂದು ಕೆಟ್ಟ ಪಂದ್ಯದಿಂದ ಆಟಗಾರನ ಪ್ರತಿಭೆ ಕಡಿಮೆಯಾಗುವುದಿಲ್ಲ ಎಂಬ ಅಭಿಪ್ರಾಯವೂ ಕೇಳಿಬರುತ್ತಿದೆ. ವಿರಾಟ್ ಕೊಹ್ಲಿಯ ಬೆಂಬಲದ ನಂತರ ಶೆಫರ್ಡ್ ಮತ್ತೆ ಭರ್ಜರಿ ಕಂಬ್ಯಾಕ್ ಮಾಡ್ತಾರಾ ಎಂಬ ಕುತೂಹಲ ಈಗ ಹೆಚ್ಚಾಗಿದೆ. ಮುಂದಿನ ಪಂದ್ಯದಲ್ಲಿ ಶೆಫರ್ಡ್ ಹೇಗೆ ಪ್ರದರ್ಶನ ನೀಡುತ್ತಾರೆ ಎಂಬುದನ್ನು ನೋಡಲು ಆರ್ಸಿಬಿ ಅಭಿಮಾನಿಗಳು ಕಾತರದಿಂದ ಕಾಯುತ್ತಿದ್ದಾರೆ. களி துள்ளிய காளிதன் காலில் தங்கப் பொன் சிலம்பு